ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಮೂವಿ ಲಕ್ಕಿ ಭಾಸ್ಕರ್. ಇದು ವೆಂಕಿ ಅಟ್ಟೂರಿ ಅವರ ರಚನೆಯಲ್ಲಿ ನಿರ್ಮಾಣ ಅಂತ ಒಳ್ಳೆ ಬರವಣಿಗೆ ಮೂಲಕ ಡೈರೆಕ್ಷನ್ ಮಾಡಿದ್ದಾರೆ ವೆಂಕಿ ಅಟ್ಟೂರಿ ಅವರು. ಒಳ್ಳೆ ಕಮ್ಬ್ಯಾಕ್ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಾಯಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲಕ್ಕಿ ಭಾಸ್ಕರ್ ಇದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ನೀವು ಆಲ್ರೆಡಿ ನೋಡಿರ್ತೀರ ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು. ಇದು 1992 ಸ್ಕ್ಯಾಮ್ 92 ಮೂವಿಲಿ ತೋರಿಸಿದ್ದಾರೆ. ಸೇಮ್ ಅದೇ ಪ್ಯಾಟ್ರನ್ನು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇದು 1990 ನಡೆದಿರೋದು ಮುಂಬೈಯಲ್ಲಿ ನಡೆದಿರೋಂಥ ಘಟನೆ. ಪ್ರೆಸೆಂಟು ಆ್ಯಕ್ಟ್ ಮಾಡೋ ಡಾಲ್ಕರ್ ಸಲ್ಮಾನ್, ಮೀನಾಕ್ಷಿ ಚೌಧರಿ, ಸಾಯಿ ಕುಮಾರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ ಮನಿ ಈಸ್ ಎವ್ರಿಥಿಂಗ್. ಮನಿ ಇಲ್ಲದೆ ಮನುಷ್ಯ ಯಾವ ಥರ ಕಷ್ಟಪಡ್ತಾನೆ, ಮನಿ ಬಂದಮೇಲೆ ಅವನಿಗೆ ಯಾವ ಥರ ಎಲ್ಲ ಸಿಗುತ್ತೆ, ಸಂತೋಷ ಎಲ್ಲ ಆ ಥರ ಮನಿಯಿಂದ ನೆಮ್ಮದಿ ಯಾವ ಥರ ಸಿಗುತ್ತೆ ಆ ಥರ. ಏನಪ್ಪ ಅಂದರೆ ಸ್ಟಾರ್ಟಿಂಗು ಮುಂಬೈ 1990 ಮುಂಬೈಯಲ್ಲಿ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ನಮ್ಮ ಹೀರೋ ಅಂದರೆ ಭಾಸ್ಕರ್ ಅವರು. ಅವ್ರು ತುಂಬ ಸಫರ್ ಪಡ್ತಾ ಇರ್ತಾರೆ. ಬ್ಯಾಂಕಲ್ಲಿ ಕ್ಯಾಶಿಯರಾಗಿ ಕೆಲಸ ಮಾಡ್ತಾಯಿರ್ತಾರೆ. ಅವ್ರಿಗೆ ಬರ್ತಾರೆ ಸಂಬಳ ಸಾಕಾಗ್ತಾರಲ್ಲ, ಹೆಂಡತಿ ಮಕ್ಕಳು ಸಾಲ, ಅವ್ರನ್ನ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋಕ್ಕಾಗ್ತಾಯಿರಲ್ಲ, ತುಂಬ ಸಫರ್ ಪಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅವ್ರಿಗೊಂದು ಲಕ್ ಹೊಡೆಯುತ್ತೆ. ಆ ಲಕ್ಕು ಯಾವ ಥರ ಇರುತ್ತೆ, ಆ ಲೈಫ್ ಯಾವ ಥರ ಚೇಂಜ್ ಆಗುತ್ತೆ. ಹೋಗ್ತಾ ಆ ಫ್ರೆಂಡ್ ಜೊತೆ ಸೇರ್ಕೊಂಡು ಲಕ್ ಮೇಲೆ ಲಕ್ಕು ಅದು ಯಾವ ಥರ ಕ್ಲಿಕ್ ಆಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ಥರ, ಮುಟ್ಟಿದ್ದೆಲ್ಲ ಯಾವ ಥರ ಕ್ಲಿಕ್ ಆಗುತ್ತೆ ಅನ್ನೋದೇ ಕತೆ. ಮೂವಿ ನೋಡ್ತಾ ಮೂವಿ ಒಳಗಡೆ ನಾವೇ ಎಂಟ್ರಿ ಆಗಿಬಿಟ್ಟಿದ್ದೀವೇನೋ ಅನಿಸುತ್ತೆ. ಇದು ಸ್ಟಾರ್ಟಿಂಗ್ ಮೂವಿ ಬಂದಾಗ ಥಿಯೇಟ್ರ್ಗಳಲ್ಲಿ ಅಷ್ಟೊಂದು ಥಿಯೇಟ್ರ್ ಸ್ಕ್ರೀನ್ ಸಿಕ್ಕಿತ್ತಿಲ್ಲ ಅದಕ್ಕೆ. ಇವಾಗ OTT ರಿಲೀಸ್ ಆಗಿದೆ. ತುಂಬ ಜಾಸ್ತಿ ಫೋಕಸ್ ಇದೆ. ಜಾಸ್ತಿ ಜನ ಇದನ್ನೇ ಇಷ್ಟಪಡ್ತಾರೆ. OTTಲಿ ಇವಾಗ ಇಷ್ಟಪಡ್ತಾರೆ. ಥಿಯೇಟ್ರಲ್ಲಿ ಅಷ್ಟೊಂದು ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿಲ್ಲ ಜನ ಯಾರು. ಇವಾಗ ತುಂಬ ಆ ಥರ ಒಂದು ಶೇರ್ ಮಾರ್ಕೆಟ್ ಯಾವ ಥರ ಇದೆ, ಅದು ಯಾವ ಥರ ಸ್ಕ್ಯಾಮ್ ನಡೆಯುತ್ತೆ ಶೇರ್ ಮಾರ್ಕೆಟಲ್ಲಿ. ಒಂದು ಒಳ್ಳೆ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಜನರ ದುಡ್ಡು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ, ಬ್ಯಾಂಕರ್ ಯಾವ ಥರ ಮೋಸ ಮಾಡ್ತಾರೆ ಆದರೆ ನಮಗೆ ಗೊತ್ತಾಗಲ್ಲ. ಬ್ಯಾಂಕ್ ಮೇಲೆ ಯಾವ ಥರ ನಾವು ನಂಬಿಕೆ ಇಟ್ಟಿರ್ತೀವಿ, ನಾವು ಬ್ಯಾಂಕರೇನು ಮೋಸ ಮಾಡಲ್ಲ, ಅದು ಅವರೇ ಆ ಥರ ಸ್ಕ್ಯಾಮ್ ಮಾಡ್ತಾರೆ. ಅವ್ರ ಮೇಲೆ ಅವರು ಎಲ್ಲ ಇದು ಕಂಪ್ಲೀಟ್ ಸ್ಕ್ಯಾಮು. ಇದೊಂಥರ ಜಾಲ ಅಂತಲೇ ಹೇಳ್ಬೋದು. ನಿಜವಾಗಿ ನಡೆದಿರೋದು ಭಾಸ್ಕರ್ ಅವರು. ಇದು ಸಾಯಿ ಕುಮಾರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದನ್ನು CBI ಆಫೀಸರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇವ್ರಿಗೆ ಲಕ್ ಮೇಲೆ ಹೊಡೆದ್ಮೇಲೆ ದುಡ್ಡು ಬಂದಮೇಲೆ ಯಾವ ಥರ ಮರ್ಯಾದೆ ಸಿಗುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಡೈಲಾಗ್ ಇದೆ, ತುಂಬ ಇಷ್ಟ ಆಗುತ್ತೆ ಮಿಡ್ಲ್ ಕ್ಲಾಸ್ ಜನಕ್ಕೆ, ನಮ್ಮಂಥ ಜನಕ್ಕೆ ಇದು ಪಕ್ಕಾ ಸೂಟಬಲ್ ಮೂವಿ. ಅದೇನು ಫೇಮಸ್ ಡೈಲಾಗ್ ಅಂಬ ಅಂದರೆ, ವಸ್ತುಗಳು ಬೇಕಂದರೆ ದುಡ್ಡಿಂದ ಕೊಂಡ್ಕೋಬೇಕು, ರೆಸ್ಪೆಕ್ಟ್ ಬೇಕಂದರೆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕು. ಆ ಡೈಲಾಗ್ ಮಾತ್ರ ಆ್ಯಪ್ಟ್, ಈಗಿನ ಸಿಚುವೇಶನ್ಗೆ ಆ್ಯಪ್ಟಾಗಿ ಕೇಳಿಸುತ್ತೆ. ದುಡ್ಡಿದ್ರೆ ಎವ್ರಿಥಿಂಗ್ ಅನ್ನೋದು ಒಂಥರ ಪಕ್ಕ ಈ ಮೂವಿ ಮೇಲೆ ಪಕ್ಕ ಅನಿಸುತ್ತೆ. ದುಡ್ಡಿದ್ರೆ ರೆಸ್ಪೆಕ್ಟ್ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಸ್ಟೇಟಸ್ ಸಿಗುತ್ತೆ, ಮೇನ್ ಸ್ಟೇಟಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆಲ್ ಓವರ್ ಮೂವಿ ಮಾತ್ರ ಸೂಪರ್ ಹಿಟ್ಟು, ಒಳ್ಳೆ ಕಂಟೆಂಟ್ ಮೂವಿ. ದಯವಿಟ್ಟು ಯಾರು ನೋಡಿಲ್ಲ ಮೂವಿನ ಹೋಗಿ OTT ರಿಲೀಸ್ ಆಗಿದೆ, ದಯವಿಟ್ಟು ನೆಟ್ಫ್ಲಿಕ್ಸಲ್ಲಿ ನೋಡಿ.